ತಿಳಿಸ್ಬೇಕು. ಇವತ್ತಿನ ಮಹತ್ವ ಏನು? ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ದೇವಸ್ಥಾನದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿಗೆ ಪಂಚಾಮೃತ ಮಹಾಭಿಷೇಕ ಇರುತ್ತೆ. ಆಮೇಲೆ ಸುಮಂಗಲರಿಂದ ಕುಂಕುಮಾರ್ಚನೆ ಮಾಡ್ತೀವಿ. ಈ ಹಬ್ಬದ ವಿಶೇಷ ಏನಂದರೆ, ಇದು ಹಬ್ಬವನ್ನು ಪಾರ್ವತಿ ಶಿವನನ್ನು ಕೇಳ್ತಾಳೆ. ಲೋಕ ಕಲ್ಯಾಣಾರ್ಥವಾಗಿ ಯಾವುದಾದ್ರೊಂದು ವ್ರತ ಇದೆ ಅಂತ ಕೇಳಿದಾಗ ಆಗ ಶಿವನು ಹೇಳ್ತಾನೆ, ಇದು ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರೆ ಲೋಕ ಕಲ್ಯಾಣಾರ್ಥವಾಗುತ್ತೆ ಮತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಇರ್ತಾರೆ ಅಂತ ಹೇಳಿ ಪಾರ್ವತಿಗೆ ಈಶ್ವರನ ಹೇಳ್ತಾನೆ. ಆದ್ದರಿಂದ ಅವತ್ತಿನಿಂದ ಈ ಪ್ರತೀತಿ ಬಂದಿದೆ. ಮನೆಯಲ್ಲಿ ಆಚರಿಸೋರು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು? ಮನೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಸಂಧ್ಯಾ ಮಾಡಿಕೊಂಡು ರಂಗವಲ್ಲಿಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ವಿಶೇಷವಾಗಿ ಸೀರೆ ಆಭರಣಗಳಿಂದ ಅಲಂಕಾರ ಮಾಡಿ ಮನೆಯಲ್ಲಿ ಅವರು ಯಥಾಶಕ್ತಿ ಅನುಕೂಲದಿಂದ ಪೂಜೆ ಮಾಡ್ಬೋದು. ರಾತ್ರಿ ಎಷ್ಟು ಗಂಟೆವರೆಗೂ ದೇವರ ದರ್ಶನಕ್ಕೆ ಅವಕಾಶ? ಇಲ್ಲಿ ನಮ್ಮ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ಸಂಜೆ 8:30ವರೆಗೂ ಓಪನ್ ಆಗುತ್ತೆ. 10 ಗಂಟೆ ನಂತರ ಮಹಾಮಂಗಳ. ಹೌದು, 10 ಗಂಟೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ನಿಮ್ಮ ಪರಿಚಯ? ಪ್ರಕಾಶ್ ಭಟ್ ಅಂತ. ಇವತ್ತಿನ ಮಹತ್ವ ಏನು? ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ದೇವಸ್ಥಾನದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿಗೆ ಪಂಚಾಮೃತ ಮಹಾಭಿಷೇಕ ಇರುತ್ತೆ. ಆಮೇಲೆ ಸುಮಂಗಲರಿಂದ ಕುಂಕುಮಾರ್ಚನೆ ಮಾಡ್ತೀವಿ. ಈ ಹಬ್ಬದ ವಿಶೇಷ ಏನಂದರೆ, ಇದು ಹಬ್ಬವನ್ನು ಪಾರ್ವತಿ ಶಿವನನ್ನು ಕೇಳ್ತಾಳೆ. ಲೋಕ ಕಲ್ಯಾಣಾರ್ಥವಾಗಿ ಯಾವುದಾದ್ರೊಂದು ವ್ರತ ಇದೆ ಅಂತ ಕೇಳಿದಾಗ ಆಗ ಶಿವನು ಹೇಳ್ತಾನೆ, ಇದು ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರೆ ಲೋಕ ಕಲ್ಯಾಣಾರ್ಥವಾಗುತ್ತೆ ಮತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಇರ್ತಾರೆ ಅಂತ ಹೇಳಿ ಪಾರ್ವತಿಗೆ ಈಶ್ವರನ ಹೇಳ್ತಾನೆ. ಆದ್ದರಿಂದ ಅವತ್ತಿನಿಂದ ಈ ಪ್ರತೀತಿ ಬಂದಿದೆ. ಮನೆಯಲ್ಲಿ ಆಚರಿಸೋರು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು? ಮನೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಸಂಧ್ಯಾ ಮಾಡಿಕೊಂಡು ರಂಗವಲ್ಲಿಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ವಿಶೇಷವಾಗಿ ಸೀರೆ ಆಭರಣಗಳಿಂದ ಅಲಂಕಾರ ಮಾಡಿ ಮನೆಯಲ್ಲಿ ಅವರು ಯಥಾಶಕ್ತಿ ಅನುಕೂಲದಿಂದ ಪೂಜೆ ಮಾಡ್ಬೋದು. ರಾತ್ರಿ ಎಷ್ಟು ಗಂಟೆವರೆಗೂ ದೇವರ ದರ್ಶನಕ್ಕೆ ಅವಕಾಶ? ಇಲ್ಲಿ ನಮ್ಮ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ಸಂಜೆ 8:30ವರೆಗೂ ಓಪನ್ ಆಗುತ್ತೆ. 10 ಗಂಟೆ ನಂತರ ಮಹಾಮಂಗಳ. ಹೌದು, 10 ಗಂಟೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ನಿಮ್ಮ ಪರಿಚಯ? ಪ್ರಕಾಶ್ ಭಟ್ ಅಂತ.